ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಇಂಟ್ರೊಡಕ್ಷನ್ ಟು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಸಂವಿಧಾನಾತ್ಮಕ ಮೌಲ್ಯಗಳ ಪಠ್ಯಕ್ರಮದ ಎಲ್ಲ 5 ಚಾಪ್ಟರ್ಗಳ ವ್ಯವಸ್ಥಿತ ವಿಶ್ಲೇಷಣೆಯನ್ನು ಮಾಡೋಣ. ವಿದ್ಯಾರ್ಥಿಗಳು ಗಮನಿಸಿ, ಪ್ರಥಮ ಸೆಮಿಸ್ಟರ್ ಹಾಗೂ ದ್ವಿತೀಯ ಸೆಮಿಸ್ಟರ್ ಎಲ್ಲ UG ಕೋರ್ಸ್ಗಳಿಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಕಡ್ಡಾಯ ಪತ್ರಿಕೆಯಾಗಿರ್ತಾ ಇದೆ. ಪ್ರಥಮ ಸೆಮಿಸ್ಟರ್ನಲ್ಲಿ 50 ಅಂಕಗಳು, ದ್ವಿತೀಯ ಸೆಮಿಸ್ಟರ್ನಲ್ಲಿ 50 ಅಂಕಗಳು. ಈ ಒಂದು ಸೆಮಿಸ್ಟರ್ನಲ್ಲಿ ಫಸ್ಟ್ ಸೆಮಿಸ್ಟರ್ನಲ್ಲಿ 40 ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕಾಗ್ತದೆ. ಹಾಗೂ 10 ಅಂಕಗಳು ಆಂತರಿಕ ಅಂಕಗಳಿರ್ತದವೆ, ಇಂಟರ್ನಲ್ ಮಾರ್ಕ್ಸ್ಗಳು ಇರ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಚಾನಲ್ಗೆ ವೀಕ್ಷಿಸಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ್ಯಂಡ್ ಪಾರ್ಟ್ 4 ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ MCQ ಸೀರೀಸನ್ನು ವೀಕ್ಷಿಸಿ. ಎಲ್ಲ ವಿದ್ಯಾರ್ಥಿಗಳು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಚಾಪ್ಟರ್ 1.1 ಡೆಫಿನೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ವ್ಯಾಖ್ಯೆಗಳು ಹಾಗೂ ಸಂವಿಧಾನಾತ್ಮಕ ಮೌಲ್ಯಗಳ ಮಹತ್ವ. ನೆಕ್ಸ್ಟ್, ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಾವರೆನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಹಾಗೂ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಬಗ್ಗೆ ಇದೆ. ಸಂವಿಧಾನದ ಮೌಲ್ಯಗಳು ಎಂದರೇನು? ದೇಶದ ಪ್ರಜೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಾಲಿಸಬೇಕಾದ ಮೂಲಭೂತ ತತ್ವಗಳು, ಆದರ್ಶಗಳು ಹಾಗೂ ಧೋರಣೆಗಳನ್ನು ಸಂವಿಧಾನಾತ್ಮಕ ಮೌಲ್ಯಗಳು ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತ ಸಂವಿಧಾನದಲ್ಲಿ ಮೌಲ್ಯಗಳನ್ನು ಪ್ರತ್ಯಕ್ಷವಾಗಿ, ಸ್ಪಷ್ಟವಾಗಿ ಹಾಗೂ ಪರೋಕ್ಷವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಸಂವಿಧಾನದ ಮೌಲ್ಯಗಳ ಮಹತ್ವವನ್ನು ತಿಳಿದುಕೊಳ್ಳೋಣ. ಸಂವಿಧಾನದ ಮೌಲ್ಯಗಳ ಮಹತ್ವ ಏನು? ಸಂವಿಧಾನದ ಮೌಲ್ಯಗಳು ನಮ್ಮ ಸಮಾಜಕ್ಕೆ ನೈತಿಕ ಹಾಗೂ ರಾಜಕೀಯ ಮೂಲಾಧಾರವನ್ನು ಒದಗಿಸುತ್ತವೆ. ಅಂದರೆ ಸಂವಿಧಾನಾತ್ಮಕ ಮೌಲ್ಯಗಳು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ರಾಜಕೀಯ ಅಧಿಕಾರದ ಅಥವಾ ಮೌಲ್ಯಗಳ ಮೂಲ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಸಂವಿಧಾನದ ಮೌಲ್ಯಗಳು ಪ್ರತಿ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಪ್ರತಿಬಿಂಬಿಸುತ್ತವೆ. ಮೂಲಭೂತ ಹಕ್ಕುಗಳಲ್ಲಿ ನಾವು ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಾಣ್ತಾ ಇದ್ವಿ. ಅಂದರೆ ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆ ಸಂವಿಧಾನದ ಮೌಲ್ಯಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್, ಮೂರನೇದು, ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯದ ರಕ್ಷಣೆಗಾಗಿ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ. ಭಾರತ ಪ್ರಜಾಪ್ರಭುತ್ವವನ್ನು ಯಶಸ್ವಿಯಾಗಿಸಲು ಸಹಾಯಕಾರಿಯಾಗಿದೆ. ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳ ಪ್ರಭುತ್ವ ಅಂತ ಹೇಳಿ ಕರಿತಾ ಇದ್ವಿ. ಅಂದರೆ ಆ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಸಂವಿಧಾನಾತ್ಮಕ ಮೌಲ್ಯಗಳು ಅತ್ಯಮೂಲವಾಗಿವೆ. ಜಾತಿ, ಜನಾಂಗ, ಧರ್ಮ, ಭಾಷೆ, ಲಿಂಗ ಮುಂತಾದವುಗಳ ಆಧಾರದ ಮೇಲೆ ಅಸಮಾನತೆಯನ್ನು ಹೋಗಲಾಡಿಸಲು ಪ್ರಾಮುಖ್ಯತೆ ಪಡೆದಿದೆ. ಸಂವಿಧಾನಾತ್ಮಕ ಮೌಲ್ಯಗಳನ್ನು ಅರಿತುಕೊಳ್ಳೋದ್ರ ಮೂಲಕ, ಸಂವಿಧಾನಾತ್ಮಕ ಮೌಲ್ಯಗಳ ಮೂಲಕ ಸಮಾಜದಲ್ಲಿರುವಂತಹ ಜಾತಿ, ಜನಾಂಗ, ಧರ್ಮ, ಭಾಷೆ, ಲಿಂಗ ಮುಂತಾದವುಗಳ ತಾರತಮ್ಯನ, ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಹಾಯಕವಾಗ್ತದೆ. ಪ್ರಜೆಗಳಲ್ಲಿ ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆಯನ್ನು ಬೆಳೆಸುತ್ತದೆ. ಈ ಸಂವಿಧಾನಾತ್ಮಕ ಮೌಲ್ಯಗಳ ಅಧ್ಯಯನದಿಂದ ಸಂವಿಧಾನಾತ್ಮಕ ಮೌಲ್ಯಗಳು ಪ್ರಜೆಗಳಲ್ಲಿ ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆಯ ಭಾವನೆಯನ್ನು ಬೆಳೆಸುತ್ತವೆ. ಸಮಾಜದ ದುರ್ಬಲ ವರ್ಗಗಳನ್ನು ರಕ್ಷಿಸಲು ಸಂವಿಧಾನಾತ್ಮಕ ಮೌಲ್ಯಗಳು ಸಹಾಯಕವಾಗಿವೆ. ನೆಕ್ಸ್ಟ್, ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿದ್ಯಾರ್ಥಿಗಳೇ, ಭಾರತದ ಪ್ರಸ್ತಾವನೆ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡಬೇಕು. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political, liberty of thought, expression, belief, faith and worship, equality of status and opportunity, and to promote among them all fraternity, assuring the dignity of the individual and the unity and the integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution. ಕನ್ನಡದಲ್ಲಿ ನೋಡ್ತಾ ಹೋದರೆ, ಭಾರತದ ಸಂವಿಧಾನದ ಪ್ರಸ್ತಾವನೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ನ್ಯಾಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ,
ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ, ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶ ಇವುಗಳನ್ನು ದೊರಕಿಸಲು, ಭ್ರಾತೃತ್ವ, ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನದಂದು ಈ ಸಂವಿಧಾನವನ್ನು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ ಗಮನಿಸಿ, ಭಾರತ ಸಂವಿಧಾನ ಪ್ರಾರಂಭವಾಗುವುದು ಪ್ರಸ್ತಾವನೆಯ ಮೂಲಕ. ಭಾರತ ಸಂವಿಧಾನದ ಮೊದಲ ಪದ ಭಾರತದ ಪ್ರಜೆಗಳಾದ ನಾವು. ಸಂವಿಧಾನವನ್ನು ಮೂಲ ಪ್ರತಿ ಆಂಗ್ಲ ಭಾಷೆ ಹಾಗೂ ಹಿಂದಿ ಭಾಷೆಯಲ್ಲಿ ಇರೋದರಿಂದ ಹೇಗೆ ಪ್ರಾರಂಭ ಆಗ್ತದೆ ಅಂತಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಸಂವಿಧಾನದ ಮೊದಲ ಪದ ನಾವು, ವಿ ಅನ್ನುವಂಥದ್ದು ಮೊದಲ ಪದ ಆಗಿದೆ. ಹಾಗೂ ಇಲ್ಲಿ 10 ತತ್ವಗಳನ್ನು ಕಾಣ್ತಾ ಇದ್ದೀವಿ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಈ ಸಂವಿಧಾನದ ಪ್ರಸ್ತಾವನೆಯ ತತ್ವಗಳು ಅಂಥೇಳಿ ಕರಿತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಳಕೆ ಮಾಡಿದ ದಿನಾಂಕ ಯಾವುದು ಅಂತಲೂ ಕೇಳಬಹುದು. 1949 ನವೆಂಬರ್ 26 ಈ ಒಂದು ಇಸ್ವಿಯನ್ನು ಬಳಕೆ ಮಾಡಲಾಗಿದೆ. ಹಾಗೂ ಪ್ರಸ್ತಾವನೆಯನ್ನು 1 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಅದು 42ನೇ ತಿದ್ದುಪಡಿ 1976ರಲ್ಲಿ ಮಾಡಲಾಯಿತು. ಒಟ್ಟು 3 ಪದಗಳನ್ನು ಸೇರಿಸಲಾಯಿತು. ನೆಕ್ಸ್ಟ್, ಸಾರ್ವಭೌಮತ್ವ. ಒಂದು ರಾಷ್ಟ್ರದ ಸರ್ವಶ್ರೇಷ್ಠ ಅಧಿಕಾರವನ್ನು ಸಾರ್ವಭೌಮತ್ವ ಎಂದು ಕರೆಯಲಾಗುತ್ತದೆ. ಅಂದರೆ ದೇಶವು ತನ್ನ ಆಂತರಿಕ ಹಾಗೂ ಬಾಹ್ಯ ವಿಷಯಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದ್ದು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದರೆ ಅದನ್ನು ಸಾರ್ವಭೌಮತ್ವ ಎಂದು ಕರೆಯಲಾಗುತ್ತದೆ. ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದಲ್ಲಿ 2 ವಿಧಗಳು. ಒಂದು ಆಂತರಿಕ ಪರಮಾಧಿಕಾರ, ಇನ್ನೊಂದು ಬಾಹ್ಯ ಪರಮಾಧಿಕಾರ. ಇಂಟರ್ನಲ್ ಸಾವರ್ನಿಟಿ ಆ್ಯಂಡ್ ಎಕ್ಸ್ಟರ್ನಲ್ ಸಾವರ್ನಿಟಿ. ಆಂತರಿಕ ಪರಮಾಧಿಕಾರ ಎಂಬ ಪದವನ್ನು ಮೊದಲು ಬಳಕೆ ಮಾಡಿದ್ದು ಜೀನ್ ಬೋಡಿನ್. ಆಂತರಿಕ ಪರಮಾಧಿಕಾರ ಎಂದರೆ ಒಂದು ರಾಷ್ಟ್ರ ಆಂತರಿಕವಾಗಿ ಎಲ್ಲ ಪ್ರಜೆಗಳು ಹಾಗೂ ಸಂಘ ಸಂಸ್ಥೆಗಳ ಮೇಲೆ ಹೊಂದಿರುವ ಸರ್ವಶ್ರೇಷ್ಠ ಅಧಿಕಾರವನ್ನು ಆಂತರಿಕ ಪರಮಾಧಿಕಾರ ಎಂದು ಕರೆಯಲಾಗುತ್ತದೆ. ಹಾಗೂ ಬಾಹ್ಯ ಪರಮಾಧಿಕಾರ ಎಂದರೆ ರಾಷ್ಟ್ರಗಳ ನಡುವೆ ರಾಷ್ಟ್ರ ಹೊಂದಿರುವ ಸ್ವಾತಂತ್ರ್ಯವನ್ನು, ಅಂತಾರಾಷ್ಟ್ರೀಯ ಮಟ್ಟದ ಸ್ವಾತಂತ್ರ್ಯವನ್ನು ನಾವು ಏನಂತ ಕರಿತಾ ಇದ್ವಿ, ಬಾಹ್ಯ ಪರಮಾಧಿಕಾರ ಎಂದು ಕರೆಯುತ್ತೇವೆ. ಭಾರತವು ಆಗಸ್ಟ್ 15, 1947ರಂದು ಬ್ರಿಟಿಷರ ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯಶಾಹಿತ್ವದಿಂದ ಸ್ವತಂತ್ರಗೊಂಡು ಪರಮಾಧಿಕಾರವನ್ನು ಪಡೆದುಕೊಂಡಿತು. ಪರಮಾಧಿಕಾರವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ. ಅಂದರೆ ಪರಮಾಧಿಕಾರವು ಸರ್ವಶ್ರೇಷ್ಠವಾದದ್ದು, ಅವಿಭಜನೆ ಹೊಂದಿರುವಂಥದ್ದು, ಅವರ್ಗೀಯವಾದದ್ದು, ಮೂಲ ಸ್ವರೂಪದ್ದು, ಈ ಥರದ ವಿಶಿಷ್ಟ ಲಕ್ಷಣಗಳನ್ನು ಪರಮಾಧಿಕಾರ ಹೊಂದಿದೆ. ನೆಕ್ಸ್ಟ್, ಸಮಾಜವಾದಿ, ಸೋಷಿಯಲಿಸಮ್. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು 42ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಸೇರಿಸಲಾಯಿತು. ಸಮಾಜವಾದಿ ಎಂದರೆ ಸಮಾಜವಾದಿ ತತ್ವವು ಆರ್ಥಿಕ ಸಂಪತ್ತಿನ ಸಮಾನ ಹಂಚಿಕೆ, ಬಡತನ ನಿರ್ಮೂಲನೆ ಮತ್ತು ಎಲ್ಲ ವರ್ಗಗಳಿಗೆ ನ್ಯಾಯ ಮತ್ತು ಸಮಾನತೆಯನ್ನು ಒದಗಿಸುವ ತತ್ವವನ್ನು ಪ್ರತಿಪಾದಿಸುತ್ತದೆ. ಅಂದರೆ ಸಮಾಜವಾದಿ ತತ್ವವು ಸಂಪತ್ತಿನ ಸಮಾನ ಹಂಚಿಕೆ ಬಗ್ಗೆ ತಿಳಿಸ್ತದೆ. ಸಮಾಜದಲ್ಲಿರುವಂತಹ ಬಡತನವನ್ನು ನಿರ್ಮೂಲನೆ ಮಾಡಿ ಸಮಾಜದ ಎಲ್ಲ ವರ್ಗಗಳಿಗೆ ನ್ಯಾಯ ಸಮಾನತೆಯನ್ನು ಒದಗಿಸುವುದು. ಇದು ಈ ಕೆಳಗಿನ ವಿಷಯಗಳನ್ನು ಒಳಗೊಂಡಿದೆ. ಸಮಾಜವಾದಿ ತತ್ವಗಳನ್ನು ನೋಡ್ತಾ ಹೋದರೆ ದೇಶದ ಸಂಪತ್ತನ್ನು ಕೇಂದ್ರೀಕರಣ ಮಾಡದೆ ಸಮಾಜದ ಒಳಿತಿಗಾಗಿ ವಿತರಣೆ ಮಾಡುವ ತತ್ವ. ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶಗಳನ್ನು ಪಡೆಯಲು ಸಮಾಜವಾದಿ ತತ್ವ ಸಹಾಯಕವಾಗಿದೆ. ಗಂಡು ಹೆಣ್ಣು ಹಾಗೂ ವಿವಿಧ ವರ್ಣಗಳ ನಡುವೆ ಸಮಾನತೆಯ ತತ್ವ. ಖಾಸಗಿ ಹಾಗೂ ಸರ್ಕಾರಿ ವಲಯದ ನಡುವೆ ಸಮತೋಲನವನ್ನು ಒತ್ತಿ ಹೇಳುತ್ತದೆ. ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂಥದ್ದು, ಅಂದರೆ ಬೇಸಿಕ್ ನೀಡ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು. ಸಮಾಜವಾದಿ ತತ್ವಗಳನ್ನು ಜಾರಿಗೊಳಿಸುವಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಮಹತ್ವ. ಭಾರತ ಸಂವಿಧಾನದ ಭಾಗ 4 ವಿಧಿ 36ರಿಂದ 51 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುತ್ತದೆ. ಅದು ಸಮಾಜವಾದಿ ತತ್ವಗಳನ್ನು ಜಾರಿಗೊಳಿಸುವಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ನೆಕ್ಸ್ಟ್, ಜಾತ್ಯತೀತತೆ, ಸೆಕ್ಯುಲರಿಸಮ್. ಜಾತ್ಯತೀತತೆ ಎಂದರೆ ರಾಷ್ಟ್ರವು ಯಾವುದೇ ರಾಷ್ಟ್ರೀಯ ಧರ್ಮವನ್ನು ಹೊಂದಿರದೆ ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸುವುದಾಗಿದೆ. ಭಾರತ ಸಂವಿಧಾನದಲ್ಲಿ ಜಾತ್ಯತೀತತೆಯನ್ನು ನೋಡ್ತಾ ಹೋದರೆ 42ನೇ ತಿದ್ದುಪಡಿ ಕಾಯ್ದೆ 1976ರ ಪ್ರಕಾರ ಪೂರ್ವ ಪೇಟಿಕೆಯಲ್ಲಿ ಜಾತ್ಯತೀತ ಎಂಬ ಪದವನ್ನು ಸೇರಿಸಲಾಯಿತು. ಭಾರತ ಸಂವಿಧಾನದ ವಿಧಿಗಳು 14, 15 ಮತ್ತು 16 ಎಲ್ಲರಿಗೂ ಸಮಾನತೆ
ಯಾವುದೇ ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡುವಂತಿಲ್ಲ. ಭಾರತ ಸಂವಿಧಾನದ ವಿಧಿಗಳು 25ರಿಂದ 28 ವ್ಯಕ್ತಿಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಆಚರಣೆಯ ಹಕ್ಕು ಕುರಿತು ತಿಳಿಸುತ್ತವೆ. ಭಾರತ ಸಂವಿಧಾನದ ವಿಧಿ 30 ಅಲ್ಪಸಂಖ್ಯಾತರಿಗೆ ತಮ್ಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ಒದಗಿಸುತ್ತದೆ. ಹಾಗೂ ಭಾರತದ ಜಾತ್ಯತೀತತೆಯ ತತ್ವಗಳು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ರಂತಹ ಮುತ್ಸದ್ದಿಗಳು ಭಾರತೀಯ ಜಾತ್ಯತೀತತೆಯ ನೆಲೆಗಟ್ಟನ್ನು ಸದೃಢಗೊಳಿಸಿದರು. ನೆಕ್ಸ್ಟ್, ಪ್ರಜಾಸತ್ತಾತ್ಮಕ ಗಣರಾಜ್ಯ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಪ್ರಜೆಗಳಿಂದ ಆಯ್ಕೆಯಾದ ರಾಷ್ಟ್ರದ ಮುಖ್ಯಸ್ಥರನ್ನು ಹೊಂದಿದ ರಾಷ್ಟ್ರವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎನ್ನಲಾಗುತ್ತದೆ. ಇಂತಹ ವ್ಯವಸ್ಥೆಯಲ್ಲಿ ನಾಗರಿಕರಿಗೆ ಸಮಾನ ಹಕ್ಕುಗಳಿದ್ದು ಸರ್ಕಾರ ಜನರ ಇಚ್ಛೆಯನ್ನು ಪ್ರತಿಬಿಂಬವಾಗಿರುತ್ತದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತದಾರರು ಚುನಾವಣೆಯ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ. ಅಂದರೆ ಪ್ರಜೆಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅದು ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು. ಎಲ್ಲ ನಾಗರಿಕರಿಗೆ ಧರ್ಮ, ಜಾತಿ, ಲಿಂಗ, ವರ್ಗಗಳ ಆಧಾರದ ಮೇಲೆ ಭೇದ ಇಲ್ಲದೆ ಸಮಾನ ಹಕ್ಕುಗಳಿರುತ್ತವೆ. ನಾಗರಿಕ ಸ್ವಾತಂತ್ರ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳು ಇರುತ್ತವೆ. ಸಂವಿಧಾನದ ನಿಯಮಗಳಿಗೆ ಸರ್ಕಾರವು ಬದ್ಧವಾಗಿರುತ್ತದೆ. ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಸರ್ಕಾರವು ಜನರಿಗೆ ಸಂವಿಧಾನದ ನಿಯಮಗಳಿಗೆ ಬದ್ಧವಾಗಿರುತ್ತದೆ. ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸಲಾಗುತ್ತದೆ. 2.1 Justice, Liberty and Equality. Concept of justice: social, economic and political. Right to liberty, individual freedoms and state control. Equality, legal equality, social equality and affirmative action. 2ನೇ ಚಾಪ್ಟರಲ್ಲಿ ಈ ಅಂಶಗಳು ಬರ್ತಾ ಇದ್ದಾವೆ. ಮೊದಲನೇದಾಗಿ ನ್ಯಾಯ, ಅದರಲ್ಲಿ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಎಂದರೆ ಸಮಾಜದ ಎಲ್ಲ ವರ್ಗಗಳಿಗೂ ಸಮಾನ ಅವಕಾಶಗಳು, ಹಕ್ಕುಗಳು ಮತ್ತು ಸವಲತ್ತುಗಳನ್ನು ಒದಗಿಸುವ ತತ್ವವಾಗಿದೆ. ಇದು ಜಾತಿ, ಧರ್ಮ, ಲಿಂಗ, ಭಾಷೆ, ಆರ್ಥಿಕ ಸ್ಥಿತಿ ಅಥವಾ ಯಾವುದೇ ತಾರತಮ್ಯವನ್ನು ನಿರ್ಮೂಲನೆ ಮಾಡಿ ಸಮಾನತೆಯನ್ನು ಕಾಪಾಡಲು ಮತ್ತು ಶೋಷಿತ ವರ್ಗಗಳ ಸಬಲೀಕರಣಕ್ಕೆ ಅವಶ್ಯಕವಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಭಾರತ ಸಂವಿಧಾನ. ಸಂವಿಧಾನದ ವಿಧಿ 14 ಕಾನೂನಿನ ಮುಂದೆ ಸಮಾನತೆ ಅಂತ ಹೇಳ್ತದೆ, ಈಕ್ವಾಲಿಟಿ ಬಿಫೋರ್ ಲಾ. ವಿಧಿ 15 ಜಾತಿ, ಧರ್ಮ, ಲಿಂಗ, ಸ್ಥಳ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸುವುದು. ಆರ್ಟಿಕಲ್ 16. ವಿಧಿ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಆರ್ಟಿಕಲ್ 17 ಅಸ್ಪೃಶ್ಯತೆಯನ್ನು ನಿಷೇಧಿಸುವುದು, ಅಸ್ಪೃಶ್ಯತೆಯ ನಿರ್ಮೂಲನೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ವಿಧಿ 18 ಬಿರುದು ಬಾವಲಿಗಳ ರದ್ದತಿ. ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೂಲಕ ಸಾಮಾಜಿಕ ನ್ಯಾಯವನ್ನು ಒದಗಿಸಲಾಗುತ್ತದೆ. ಆರ್ಥಿಕ ನ್ಯಾಯ. ಆರ್ಥಿಕ ನ್ಯಾಯ ಎಂದರೆ ಎಲ್ಲ ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ಸಮಾನ ಆರ್ಥಿಕ ಅವಕಾಶಗಳನ್ನು ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ತತ್ವವಾಗಿದೆ. ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ 36ರಿಂದ 51ನೇ ವಿಧಿಯಲ್ಲಿ ಆರ್ಥಿಕ ನ್ಯಾಯದ ಕುರಿತು ವಿವರಣೆಯನ್ನು ಮಾಡಲಾಗ್ತದೆ. ವಿಧಿ 38 ಮತ್ತು 39 ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆಯನ್ನು ಹೋಗಲಾಡಿಸುವುದು. ವಿಧಿ 39A ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತದೆ. ಅಂದರೆ ಯಾವುದೇ ವೇತನದಲ್ಲಿ ಭೇದ ಭಾವ ಮಾಡದೆ ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂಥದ್ದು. ಜೊತೆಗೆ ಆರ್ಥಿಕ ನ್ಯಾಯವನ್ನು ಒದಗಿಸಲಿಕ್ಕೆ ಕೆಲವು ಆರ್ಥಿಕ ನೀತಿಗಳನ್ನು ಜಾರಿಗೆ ತರಲಾಗಿದೆ. ಅದರಲ್ಲಿ MG ನರೇಗಾ, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಗ್ಯಾರಂಟಿ ಆ್ಯಕ್ಟ್ ಅಂತ ಬರ್ತದೆ ಯೋಜನೆ. ಕನಿಷ್ಠ 100 ದಿನಗಳ ಕೂಲಿ ಕಾಯ್ದೆ ಇದಾಗಿದೆ, MG ನರೇಗಾ. ನೆಕ್ಸ್ಟ್, ರಾಜಕೀಯ ನ್ಯಾಯ. ರಾಜಕೀಯ ನ್ಯಾಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ರಾಜಕೀಯ ಹಕ್ಕುಗಳನ್ನು ಪ್ರಯೋಗಿಸುವ ಸಮಾನ ಅವಕಾಶಗಳನ್ನು ಒದಗಿಸುವುದು. ಇದು ಪ್ರಜಾಪ್ರಭುತ್ವದ ಅಡಿಗಲ್ಲಾಗಿದೆ. ಭಾರತ ಸಂವಿಧಾನದಲ್ಲಿ ರಾಜಕೀಯ ನ್ಯಾಯವನ್ನು ನೋಡ್ತಾ ಹೋದರೆ ವಿಧಿ 19ರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ. ಅಂದರೆ ಸರ್ಕಾರವನ್ನು ಟೀಕಿಸುವ ಹಕ್ಕನ್ನು ಒದಗಿಸಲಾಗಿದೆ. ವಿಧಿ 326 ಮತದಾನದ ಹಕ್ಕನ್ನು ನೀಡಲಾಗಿದೆ. ರಾಜಕೀಯ ಹಕ್ಕುಗಳು ಯಾವುವು ಅಂತ ನೋಡ್ತಾ ಹೋದರೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಹಕ್ಕು, ಸರ್ಕಾರವನ್ನು ಟೀಕಿಸುವ ಹಕ್ಕು, ಸಾರ್ವಜನಿಕ ಉದ್ಯೋಗವನ್ನು ಅಲಂಕರಿಸುವ ಹಕ್ಕು, ಮತದಾನದ ಹಕ್ಕು, ಪ್ರಚಾರದ ಹಕ್ಕು, ಈ ಥರದ ರಾಜಕೀಯ ಹಕ್ಕುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಒದಗಿಸುವುದು ರಾಜಕೀಯ ನ್ಯಾಯವಾಗಿದೆ. ನೆಕ್ಸ್ಟ್, ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ. ಭಾರತ ಸಂವಿಧಾನದ ಭಾಗ 3ರಲ್ಲಿ ವಿಧಿ 19ರಿಂದ 22ರಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ತಿಳಿಸಲಾಗಿದೆ. ವಿಧಿ 19 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ಹೇಳುತ್ತದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ,
ದೇಶಾದ್ಯಂತ ಸಂಚಾರ ಮಾಡುವ ಸ್ವಾತಂತ್ರ್ಯ, ದೇಶಾದ್ಯಂತ ಯಾವುದಾದ್ರೂ ಪ್ರದೇಶದಲ್ಲಿ ನಿವಾಸ ನೆಲೆಯಾಗುವ ಸ್ವಾತಂತ್ರ್ಯ ಹಾಗೂ ವೃತ್ತಿ ಸ್ವಾತಂತ್ರ್ಯ. ವಿಧಿ 20 ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ. ಅಂದರೆ ಒಂದು ತಪ್ಪಿಗೆ ಒಂದು ಶಿಕ್ಷೆ ಮಾತ್ರ, ಹಾಗೂ ಅಪರಾಧಿಗಳಿಗೆ ತಮ್ಮ ವಿರುದ್ಧ ತಾವೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ. ಆರ್ಟಿಕಲ್ 20. ನೆಕ್ಸ್ಟ್ ಆರ್ಟಿಕಲ್ 21 ಜೀವಿಸುವ ಹಕ್ಕು, ರೈಟ್ ಟು ಲೈಫ್. ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು. ವಿಧಿ 22 ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆ, ಅಂದರೆ ನಿರಂಕುಶ ಬಂಧನದಿಂದ ರಕ್ಷಣೆಯನ್ನು ಒದಗಿಸುತ್ತದೆ. ನೆಕ್ಸ್ಟ್ ಈಕ್ವಾಲಿಟಿ, ಸಮಾನತೆ. ಸಮಾನತೆ ಅಂತಂದರೆ ವಿಶೇಷ ಸವಲತ್ತುಗಳು ಇಲ್ಲದೇ ಇರುವುದನ್ನು ಸಮಾನತೆ ಎಂದು ಕರೆಯಲಾಗುತ್ತದೆ. ಅಂದರೆ ಆಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟಿ ಟು ಆಲ್, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದು ಹಾಗೂ ಯಾವುದೇ ವಿಶೇಷ ಸೌಲಭ್ಯಗಳು ಇಲ್ಲದೇ ಇರುವುದನ್ನು ಸಮಾನತೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಲೀಗಲ್ ಸವರ್ನಿಟಿ ಅಂದರೆ ಕಾನೂನುಬದ್ಧ ಸಮಾನತೆ ಅಂತ ಕರಿತಾ ಇದ್ವಿ. ಅಂದರೆ ಸಂವಿಧಾನದಲ್ಲಿ ನೀಡಲ್ಪಟ್ಟಂತಹ ಹಕ್ಕುಗಳು, ಸಮಾನತೆ. ಸೋಷಿಯಲ್ ಈಕ್ವಾಲಿಟಿ, ಸಾಮಾಜಿಕ ಸಮಾನತೆ. ಆ್ಯಂಡ್ ಅಫರ್ಮೇಟಿವ್ ಆ್ಯಕ್ಷನ್. ವಿದ್ಯಾರ್ಥಿಗಳ ಗಮನದಲ್ಲಿರಲಿ, ಅಫರ್ಮೇಟಿವ್ ಆ್ಯಕ್ಷನ್ ಅಂತಂದರೆ ತಲಾಂತರಗಳಿಂದ ನಾವು ಹಿಂದುಳಿದ ವರ್ಗಗಳಿಗೆ ಹಾಗೂ ದುರ್ಬಲ ವರ್ಗಗಳಿಗೆ ಶೋಷಣೆ ಮಾಡ್ತಾ ಬಂದಿದ್ವಿ. ಅವರಿಗೆ ಸಮಾಜದ ಮುಂಚೂಣಿಯಲ್ಲಿ ತರಲು ಅವರಿಗೆ ಕೆಲವು ಸವಲತ್ತುಗಳನ್ನು ಒದಗಿಸಿಕೊಡಲಾಗಿದೆ. ಅದನ್ನು ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಕರೆಯಲಾಗ್ತದೆ. ಅಂದರೆ ರಿಸರ್ವೇಷನ್ ಇದು ಅಫರ್ಮೇಟಿವ್ ಆ್ಯಕ್ಷನ್ನ ಒಂದು ಪಾತ್ರವಾಗಿದೆ. ಇವತ್ತು ಮೀಸಲಾತಿಯನ್ನು ಒದಗಿಸುವಂಥದ್ದು ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ, SC ST ಅವರಿಗೆ, ವೀಕರ್ ಸೆಕ್ಷನ್ಗೆ ಏನು ನಾವು ರಿಸರ್ವೇಷನ್ ಕೊಡ್ತಾ ಇದ್ವಿ, ಅದು ಅಫರ್ಮೇಟಿವ್ ಆ್ಯಕ್ಷನ್ ಆಗ್ತದೆ. ನೆಕ್ಸ್ಟ್ ಯೂನಿಟ್ ನಂಬರ್ 3, ಭಾರತೀಯ ಜಾತ್ಯತೀತತೆ. ಭಾರತವು ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ನೀಡುತ್ತದೆ. ಸರ್ಕಾರವು ಯಾವುದೇ ಧರ್ಮವನ್ನು ಉತ್ತೇಜಿಸದೆ ಎಲ್ಲ ಧರ್ಮಗಳಿಗೂ ಸಮಾನ ಸ್ಥಾನಮಾನವನ್ನು ನೀಡುತ್ತದೆ. ಭಾರತದ ಜಾತ್ಯತೀತತೆಯ ಲಕ್ಷಣಗಳನ್ನು ನೋಡ್ತಾವಾದರೆ ಧರ್ಮ ಮತ್ತು ರಾಜ್ಯದ ಪ್ರತ್ಯೇಕತೆ, ವೈವಿಧ್ಯತೆಯಲ್ಲಿ ಏಕತೆಯ ಪರಿಕಲ್ಪನೆ. ಯಾಕಂದರೆ ಭಾರತದಲ್ಲಿ ವಿವಿಧ ಧರ್ಮಗಳಿದ್ದಾವೆ, ಆ ಧರ್ಮಗಳಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯ ಪರಿಕಲ್ಪನೆ ನೀಡಲಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಭಾರತ ಸಂವಿಧಾನದ ವಿಧಿ 25ರಿಂದ 28ರವರೆಗೆ ನೀಡಲಾಗಿದೆ. ಹಾಗೂ ಸಾಮಾಜಿಕ ಸಾಮರಸ್ಯದ ಪರಿಕಲ್ಪನೆ. ಭಾರತೀಯ ಜಾತ್ಯತೀತತೆಗೆ ಇರುವ ಸವಾಲುಗಳು: ಧರ್ಮ ರಾಜಕೀಯ, ಅಂದರೆ ರಾಜಕಾರಣದಲ್ಲಿ ಧರ್ಮದ ಹಸ್ತಕ್ಷೇಪ, ಧಾರ್ಮಿಕ ಗಲಭೆಗಳು ಅಥವಾ ಕೋಮು ಗಲಭೆಗಳು, ಅಂದರೆ ವಿವಿಧ ಧರ್ಮಗಳ ನಡುವೆ ಇರುವಂತಹ ಗಲಭೆಗಳು, ಹಿಂಸಾತ್ಮಕ ಕೃತ್ಯಗಳು, ಹಾಗೂ ಜನರಲ್ಲಿರುವಂತಹ ಅರಿವಿನ ಕೊರತೆ, ಇದು ಭಾರತ ಜಾತ್ಯತೀತತೆಗೆ ಇರುವ ಸವಾಲಾಗಿದೆ. ಭಾರತೀಯ ಜಾತ್ಯತೀತತೆಯ ಮೌಲ್ಯಗಳು: ಸಾಮರಸ್ಯ ಹಾಗೂ ಶಾಂತಿ, ಸಾಂಸ್ಕೃತಿಕ ವೈವಿಧ್ಯತೆ, ಆಧುನಿಕತೆ ಹಾಗೂ ಪರಿವರ್ತನೆ. ನಾವು ವಿವಿಧ ಧರ್ಮಗಳ ನಡುವೆ ಸಾಮರಸ್ಯ ಹಾಗೂ ಶಾಂತಿಯ ಮೌಲ್ಯವನ್ನು ಕಾಣ್ತಾ ಇದ್ವಿ. ಸಾಂಸ್ಕೃತಿಕ ವೈವಿಧ್ಯತೆ ಇದೆ, ಎಲ್ಲ ಧರ್ಮಗಳ ಸಂಸ್ಕೃತಿಯ ನಡುವೆ ವೈವಿಧ್ಯತೆ ಅನ್ನೋದನ್ನು ಕಾಣ್ತಾ ಇದ್ವಿ. ಜೊತೆಗೆ ಭಾರತೀಯ ಜಾತ್ಯತೀತತೆ ಆಧುನಿಕತೆಗೆ ಹಾಗೂ ಪರಿವರ್ತನೆಯನ್ನು ಹೊಂದ್ತಾ ಇದೆ. ಆಧುನಿಕತೆಗೆ ತಕ್ಕಂತೆ ಪರಿವರ್ತನೆ ಹೊಂದುವಂತಹ ಮೌಲ್ಯಗಳನ್ನು ಒಳಗೊಂಡಿದೆ. ಪಾಶ್ಚಿಮಾತ್ಯ ಜಾತ್ಯತೀತತೆಯ ಮೌಲ್ಯಗಳು: ಧರ್ಮ ಮತ್ತು ರಾಜ್ಯದ ಪ್ರತ್ಯೇಕತೆ. ಧರ್ಮ ಹಾಗೂ ರಾಜ್ಯದ ನಡುವೆ ಯಾವುದೇ ಸಂಬಂಧಗಳಿಲ್ಲ. ಪಾಶ್ಚಿಮಾತ್ಯ ಜಾತ್ಯತೀತತೆಯ ಮೌಲ್ಯಗಳಲ್ಲಿ ಧರ್ಮ ಮತ್ತು ರಾಜ್ಯದ ಪ್ರತ್ಯೇಕತೆಯನ್ನು ಕಾಣ್ತಾ ಇದ್ದೀವಿ. ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯ, ಸರ್ಕಾರದ ಧಾರ್ಮಿಕ ತಾಟಸ್ಥ್ಯ, ಸರ್ಕಾರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಧರ್ಮವನ್ನು ಖಾಸಗಿ ವಿಷಯವಾಗಿ ಪರಿಗಣಿಸುವುದು, ಅಂದರೆ ಧರ್ಮವೊಂದು ವೈಯಕ್ತಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಭಾರತದಲ್ಲಿ ಜಾತ್ಯತೀತತೆಯ ಯಶಸ್ಸು: ಸಂವಿಧಾನಾತ್ಮಕ ರಕ್ಷಣೆ, ಬಹುಭಾಷಾ ಮತ್ತು ಧರ್ಮದ ಜೀವನ ಶೈಲಿಗೆ ರಕ್ಷಣೆ. ಸಂವಿಧಾನದಲ್ಲಿ ರಕ್ಷಣೆ ಒದಗಿಸಲಾಗಿದೆ. ಬಹುಭಾಷಾ ಹಾಗೂ ಬಹುಧರ್ಮದ ಜೀವನ ಶೈಲಿಗೂ ರಕ್ಷಣೆ ಇದೆ. ಭಾರತದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಕಾಣ್ತಾ ಇದ್ವಿ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯ ಪ್ರಾಬಲ್ಯ ಇರೋದರಿಂದ ಜಾತಿ ಧರ್ಮಗಳ ನಡುವೆ ಯಾವುದೇ ಥರದ ಕಲಹಗಳು ಇರದೇ ಇರುವಂಥದ್ದು, ಅಂದರೆ ಅವುಗಳನ್ನು ನಿಯಂತ್ರಣ ಮಾಡುವಂತಹ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಣ್ತಾ ಇದ್ವಿ. ಜೊತೆಗೆ ಜಾಗತಿಕ ಮಟ್ಟದ ದೃಷ್ಟಿಕೋನ, ರಾಷ್ಟ್ರೀಯ ದೃಷ್ಟಿಕೋನದ ಬದಲಾಗಿ ಜಾಗತಿಕ ದೃಷ್ಟಿಕೋನದ ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಯೂನಿಟ್ ನಂಬರ್ 4, ಡೆಮೋಕ್ರಸಿ ಆ್ಯಂಡ್ ರಿಪಬ್ಲಿಕ್. ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್, ರಿಪ್ರೆಸೆಂಟೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್. ಪ್ರತ್ಯಕ್ಷ ಪ್ರಾತಿನಿಧ್ಯ ಮತ್ತು ಪರೋಕ್ಷ ಪ್ರಾತಿನಿಧ್ಯ. ವಿದ್ಯಾರ್ಥಿಗಳೇ, ಇದಕ್ಕೆ ಸ್ಲೈಡನ್ನು ನಾನು ಮಾಡಿಲ್ಲ, ಆದರೆ ಇಲ್ಲೇ ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ಡೆಮೋಕ್ರಸಿ ಅನ್ನುವಂಥ ಪದವು ಕನ್ನಡ ಭಾಷೆಯಲ್ಲಿ ಪ್ರಜಾಪ್ರಭುತ್ವ ಎಂದಾಗಿದೆ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳ ಪ್ರಭುತ್ವ ಎಂದು ಕರೆಯುತ್ತೇವೆ. ಡೆಮೋಸ್ ಪ್ಲಸ್ ಕ್ರಾಟೋಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿ ಹೊಂದಿದೆ. ಡೆಮೋಸ್ ಅಂದರೆ ಜನತೆ, ಕ್ರಾಟೋಸ್ ಅಂದರೆ ಅಧಿಕಾರ. ದ ಪವರ್ ಆಫ್ ಪೀಪಲ್ ಈಸ್ ಡೆಮೋಕ್ರಸಿ. ಜನತೆಯ ಅಧಿಕಾರವನ್ನು ಪ್ರಜಾಪ್ರಭುತ್ವ ಎಂದು ಕರೆಯಲಾಗಿದೆ. ಇನ್ನು ರಿಪಬ್ಲಿಕ್ ಅಂತಂದರೆ, ಗಣರಾಜ್ಯ ಅಂತಂದರೆ, ದ ಹೆಡ್ಸ್ ಆಫ್ ದಿ ನೇಷನ್ ಈಸ್ ಅ ರಿಪ್ರೆಸೆಂಟೇಟಿವ್ ಆಫ್ ಅ ಪೀಪಲ್. ರಾಷ್ಟ್ರದ ಮುಖ್ಯಸ್ಥರು ಜನತೆಯ ಪ್ರತಿನಿಧಿಯಾಗಿದ್ದರೆ
ಅದು ಪರೋಕ್ಷವಾಗಿರಲಿ ಪ್ರತ್ಯಕ್ಷವಾಗಿರಲಿ ಅದನ್ನು ಆ ರಾಷ್ಟ್ರವನ್ನು ರಿಪಬ್ಲಿಕ್ ಅಂಥೇಳಿ ಕರಿತಾ ಇದ್ವಿ. ಹಾಗಾದರೆ ಪ್ರಜಾಸತ್ತಾತ್ಮಕ ತತ್ವಗಳನ್ನು ನೋಡ್ತಾ ಹೋದರೆ ರೀಪ್ರೆಸೆಂಟೇಷನ್ ಪ್ರಾತಿನಿಧ್ಯ ಅಂತ ನೋಡ್ತಾ ಇದ್ವಿ, ಆ್ಯಂಡ್ ಪಾರ್ಟಿಸಿಪೇಷನ್ ಭಾಗವಹಿಸುವಿಕೆ ಅಂತ. ಪ್ರಾತಿನಿಧ್ಯ ಪದ್ಧತಿಯಲ್ಲಿ ಎರಡು ವಿಧಗಳು, ಪ್ರತ್ಯಕ್ಷ ಪ್ರಾತಿನಿಧ್ಯ ಮತ್ತು ಪರೋಕ್ಷ ಪ್ರಾತಿನಿಧ್ಯ. ವಿದ್ಯಾರ್ಥಿಗಳ ಗಮನದಲ್ಲಿಟ್ಕೊಳ್ರಿ, ಪ್ರತ್ಯಕ್ಷ ಪ್ರಾತಿನಿಧ್ಯವನ್ನು ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದು, ಪರೋಕ್ಷ ಪ್ರಾತಿನಿಧ್ಯವನ್ನು ಪರೋಕ್ಷ ಪ್ರಜಾಪ್ರಭುತ್ವ ಎಂದು ಕರೆದರೂ ಕೂಡ ಸರಿಯಾಗ್ತದೆ. ಪ್ರತ್ಯಕ್ಷ ಪ್ರಾತಿನಿಧ್ಯ ಅಂತಂದರೆ ಪ್ರತ್ಯಕ್ಷ ಪ್ರಾತಿನಿಧ್ಯದಲ್ಲಿ ಜನರು ನೇರವಾಗಿ ರಾಷ್ಟ್ರದ ಆಡಳಿತದಲ್ಲಿ ಭಾಗವಹಿಸುತ್ತಾರೆ. ಉದಾಹರಣೆಗೆ ನಾವು ಫ್ರಾನ್ಸ್ನ ಕೆಲವು ಕ್ಯಾಂಟನ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಫ್ರಾನ್ಸ್ನ ಕೆಲವು ಪ್ರದೇಶಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿದ್ದು ಪ್ರತ್ಯಕ್ಷ ಪ್ರಾತಿನಿಧ್ಯ ಪದ್ಧತಿಗೆ ಅವಕಾಶ ಇದೆ. ಪ್ರಜೆಗಳು ತಾವೇ ತಮ್ಮ ಸಮಸ್ಯೆಗಳನ್ನು ಕಾನೂನುಗಳನ್ನು ಮಾಡುವ ಮೂಲಕ ಪ್ರತ್ಯಕ್ಷ ಪ್ರಾತಿನಿಧ್ಯ ಪದ್ಧತಿಯಲ್ಲಿ ಇತ್ಯರ್ಥಪಡಿಸಿಕೊಳ್ತಾ ಇದ್ದಾರೆ. ಪರೋಕ್ಷ ಪ್ರಾತಿನಿಧ್ಯ ಅಂತಂದರೆ ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಭಾರತ ಅಂತ ಹೇಳ್ತಾ ಇದ್ವಿ, ಇಂಗ್ಲೆಂಡ್ ಅತ್ಯುತ್ತಮ ಉದಾಹರಣೆ, ಅಮೆರಿಕ ಅದಕ್ಕೂ ಅತ್ಯುತ್ತಮ ಉದಾಹರಣೆ ಆಗಿದೆ ಪರೋಕ್ಷ ಪ್ರಾತಿನಿಧ್ಯತೆಗೆ. ಪರೋಕ್ಷ ಪ್ರಾತಿನಿಧ್ಯ ವ್ಯವಸ್ಥೆಯಲ್ಲಿ ಪ್ರಜೆಗಳು ನೇರವಾಗಿ, ಮತದಾರರು ನೇರವಾಗಿ ರಾಷ್ಟ್ರದ ಚಟುವಟಿಕೆಗಳಲ್ಲಿ ಭಾಗವಹಿಸಿದೆ. ತಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮುಂತಾದ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಅಂದರೆ ಪ್ರತ್ಯಕ್ಷ ಪರೋಕ್ಷದಲ್ಲಿ ವ್ಯತ್ಯಾಸ ಏನು? ಪ್ರಜೆಗಳು ನೇರವಾಗಿ ಭಾಗವಹಿಸಿದರೆ ಪ್ರತ್ಯಕ್ಷ, ಪ್ರಜೆಗಳು ನೇರವಾಗಿ ಭಾಗವಹಿಸದೆ ತಮ್ಮ ಪ್ರತಿನಿಧಿಗಳ ಮೂಲಕ ಆಡಳಿತ ಮಾಡಿದರೆ ಪರೋಕ್ಷ ಪ್ರಾತಿನಿಧ್ಯ ಅಂಥೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್, ಎಲೆಕ್ಟ್ರಲ್ ಪ್ರೊಸೆಸಸ್ ಆ್ಯಂಡ್ ರಿಫಾರ್ಮ್ಸ್. ಚುನಾವಣಾ ಪ್ರಕ್ರಿಯೆ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮೂಲ ಆಧಾರವಾಗಿದೆ. ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಳತೆ ಮಾಡುವ ಅಳತೆಗೋಲಾಗಿರ್ತಾ ಇದ್ದಾವೆ. ಭಾರತದಲ್ಲಿ ಕೂಡ ಸ್ವತಂತ್ರ ಭಾರತ ಚುನಾವಣಾ ಆಯೋಗ ಇರುವಂಥದ್ದು. ಭಾರತ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇಬ್ಬರು ಇತರೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ದಾರೆ. ಆ್ಯಂಡ್ ಚುನಾವಣಾ ಸುಧಾರಣೆಗಳು ನೋಡ್ತಾ ಹೋದರೆ ಭಾರತದಲ್ಲಿ EVM, ಎಫಿಕ್, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂಥ ಸುಧಾರಣೆ, ಮತದಾರರಲ್ಲಿ ವಿವಿಧ ಮೊಬೈಲ್ ಆ್ಯಪ್ಗಳ ಮೂಲಕ ಅವೇರ್ನೆಸ್ಸನ್ನು ಮೂಡಿಸಲಾಗ್ತದೆ. ಇದು ಚುನಾವಣಾ ಸುಧಾರಣೆಗಳಲ್ಲಿ ಬರ್ತದೆ. ಆ್ಯಂಡ್ ರೋಲ್ ಆಫ್ ರಿಪಬ್ಲಿಕ್, ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ಫೆಡರಲ್ ಸ್ಟ್ರಕ್ಚರ್. ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ಫೆಡರಲ್ ಸ್ಟ್ರಕ್ಚರ್ ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ರಿ. ರಾಷ್ಟ್ರದ ಮುಖ್ಯಸ್ಥರ ಪಾತ್ರ ಹಾಗೂ ಸಂಯುಕ್ತ ವ್ಯವಸ್ಥೆಯ ಪಾತ್ರ. ಅಂದರೆ ರೋಲ್ ಆಫ್ ರಿಪಬ್ಲಿಕ್ಕಲ್ಲಿ ಗಣರಾಜ್ಯ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಜನತೆಯ ಪ್ರತಿನಿಧಿಯಾಗಿರುತ್ತಾರೆ ಹಾಗೂ ಸಂಯುಕ್ತ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಸಂಯುಕ್ತ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆ್ಯಂಡ್ ಸಿಟಿಸನ್ ಪಾರ್ಟಿಸಿಪೇಷನ್ ಆ್ಯಂಡ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂತಂದರೆ ನಾಗರಿಕ ಜವಾಬ್ದಾರಿಯನ್ನು ಮೂಲಭೂತ ಕರ್ತವ್ಯಗಳಿಗೆ ಹೋಲಿಕೆ ಮಾಡಬಹುದು. ಹಾಗೂ ನಾಗರಿಕರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವೇ ಆಳಿಕೊಳ್ಳುವುದರಿಂದ ನಾಗರಿಕ ಜವಾಬ್ದಾರಿಗಳು ಹೆಚ್ಚಿರ್ತವೆ. ಹಾಗೂ ನಾಗರಿಕರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಅತಿ ಪ್ರಮುಖವಾಗಿರ್ತದೆ. ನೆಕ್ಸ್ಟ್ ಚಾಪ್ಟರ್, ಯೂನಿಟ್ ನಂಬರ್ 5, ಫ್ರಾಟರ್ನಿಟಿ ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್. ಎರಡೂ ಪದಗಳು ಒಂದೇ ಅನಿಸಿದರೆ ಅದರಲ್ಲಿ ವ್ಯತ್ಯಾಸ ಇದೆ. ಫ್ರಾಟರ್ನಿಟಿ ಅಂತಂದರೆ ಭ್ರಾತೃತ್ವ, ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರೀಯ ಐಕ್ಯತೆ ಅಂತೇಳಿ ಕರಿತಾ ಇದ್ವಿ. ರಾಷ್ಟ್ರೀಯ ಐಕ್ಯತೆ ಅನ್ನೋದು ರಾಷ್ಟ್ರೀಯ ಪರಿಕಲ್ಪನೆ ಆದರೆ ಭ್ರಾತೃತ್ವ ಅನ್ನೋದು ಸಾಮಾಜಿಕ ಪರಿಕಲ್ಪನೆ ಆಗಿದೆ. ಅಂದರೆ ಜನತೆಯಲ್ಲಿ ಭ್ರಾತೃತ್ವ ಭಾವನೆಯನ್ನು ಬೆಳೆಸುವುದು, ಅಂದರೆ ಸಹೋದರತ್ವದ ಭಾವನೆಯನ್ನು ದ ಸೆನ್ಸ್ ಆಫ್ ಬ್ರದರ್ಹುಡ್ಡನ್ನು ಬೆಳೆಸುವಂಥದ್ದು. ಭಾರತ ವೈವಿಧ್ಯತೆಯಿಂದ ಕೂಡಿದಂಥ ರಾಷ್ಟ್ರವಾಗಿದೆ. ಭಾರತದಲ್ಲಿ ಭ್ರಾತೃತ್ವ, ರಾಷ್ಟ್ರೀಯ ಏಕತೆ ಅನ್ನೋದು ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದ್ದಾವೆ. ಭಾರತದಲ್ಲಿ ವಿವಿಧ ಭಾಷೆಗಳು, ವಿವಿಧ ಧರ್ಮಗಳು, ವಿವಿಧ ಸಂಸ್ಕೃತಿಗಳಿದ್ದಾವೆ. ಆ ವಿವಿಧ ಭಾಷೆ, ಧರ್ಮ, ಸಂಸ್ಕೃತಿಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆ ಯಾವುದಾಗಿದೆ ಅಂತಂದರೆ ಅದು ಫ್ರಾಟರ್ನಿಟಿ ಹಾಗೂ ರಾಷ್ಟ್ರೀಯ ಐಕ್ಯತೆ ಆಗಿರುವಂಥದ್ದು. ಹಾಗಾದರೆ ಚಾಲೆಂಜಸ್ ಟು ದಿ ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆಗೆ ಇರುವ ಸವಾಲುಗಳನ್ನು ನೋಡ್ತಾ ಇದ್ವಿ. ಅಂದರೆ ಇವತ್ತು ಸಂಕುಚಿತ ಭಾವನೆಗಳು ಎಲ್ಲರಲ್ಲಿ ಇರೋದರಿಂದ, ಪ್ರಜೆಗಳಲ್ಲಿ ಇರೋದರಿಂದ ಇದು ರಾಷ್ಟ್ರೀಯ ಏಕತೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಏಕತೆಗೆ ಧಕ್ಕೆ ಯಾವ್ಯಾವ ಇದ್ದಾವೆ ಅಂತಂದರೆ ರೀಜನಲಿಸಮ್, ಪ್ರಾದೇಶಿಕವಾದ ಅನ್ನೋದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಡೆಗಣನೆ ಮಾಡುತ್ತದೆ. ಕಮ್ಯುನಲಿಸಮ್, ಕೋಮುವಾದ, ಒಂದು ಕೋಮುದವರು ಇನ್ನೊಂದು ಕೋಮಿನ ಜನಾಂಗವನ್ನು ಕೀಳು ಎನ್ನುವಂಥ ಭಾವನೆಯಿಂದ ನೋಡುವುದು ಕೋಮುವಾದ. ಅಂದರೆ ಜಾತಿ ಧರ್ಮಗಳ ನಡುವೆ ಇರುವಂತಹ ಭೇದ ಭಾವ ಆಗಿದೆ. ಕಾಸ್ಟಿಸಮ್, ಜಾತಿಗಳ ನಡುವೆ ಇರುವಂತಹ ವಾದ, ಜಾತಿವಾದ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಮೆಜರ್ಸ್ ಟು ಪ್ರಮೋಟ್ ಫ್ರಾಟರ್ನಿಟಿ, ಎಜುಕೇಷನ್, ಲೀಗಲ್ ರಿಫಾರ್ಮ್ಸ್ ಆ್ಯಂಡ್ ಪಾಲಿಸೀಸ್. ನಾವು ಭ್ರಾತೃತ್ವ ಭಾವನೆಯನ್ನು ಬೆಳೆಸಲು ಶಿಕ್ಷಣ ಮೂಲ ಆಗಿದೆ, ಪರಿಹಾರವಾಗಿದೆ. ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ನೈತಿಕತೆ ಭಾವನೆಯನ್ನು ಬೆಳೆಸುವುದರ ಮೂಲಕ ನಾವು ಭ್ರಾತೃತ್ವ ಭಾವನೆಯನ್ನು ಬೆಳೆಸಬಹುದು.
ಲೀಗಲ್ ರಿಫಾರ್ಮ್ಸ್, ಕೆಲವೊಂದು ಕಾನೂನುಬದ್ಧ ಸುಧಾರಣೆಗಳನ್ನು ತರುವ ಮೂಲಕ ಭಾತೃತ್ವ ಭಾವನೆಯನ್ನು ಬೆಳೆಸಬಹುದು. ಪಾಲಿಸೀಸ್, ಸಮಾಜದಲ್ಲಿ ಏಕತೆಯನ್ನು ತರುವಂತಹ ಯೋಜನೆಗಳನ್ನು ತರುವ ಮೂಲಕ ಭಾತೃತ್ವ ಭಾವನೆಯನ್ನು ಬೆಳೆಸಬಹುದಾಗಿದೆ. ಆ್ಯಂಡ್ ರೋಲ್ ಆಫ್ ಸಿವಿಲ್ ಸೊಸೈಟಿ ಆ್ಯಂಡ್ ಮೀಡಿಯಾ ಇನ್ ಪ್ರಮೋಟಿಂಗ್ ಫ್ರಾಟರ್ನಿಟಿ, ಭ್ರಾತೃತ್ವ ಭಾವನೆಯನ್ನು ಬೆಳೆಸುವಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಹಾಗೂ ನಾಗರಿಕ ಸಮಾಜದ ಪಾತ್ರ ಬಹುಮುಖ್ಯವಾದಂಥ. ನಾಗರಿಕ ಸಮಾಜ ಅಂದರೆ ಎಲ್ಲ ಪ್ರಜೆಗಳಲ್ಲಿ ನಾವು ಅನ್ನುವಂಥ ಭಾವನೆಯನ್ನು ಬೆಳೆಸುವಂಥದ್ದು, ಹಾಗೂ ಸಮೂಹ ಮಾಧ್ಯಮಗಳು ಧರ್ಮಗಳ ನಡುವೆ ಇರುವಂತಹ ಕಲಹವನ್ನು ಶಮನ ಮಾಡಿ ಅವರಲ್ಲಿ ಉತ್ತಮವಾದ ಸಹಕಾರ, ನಾವು ನಮ್ಮವರು ಅನ್ನುವಂಥ ಭಾವನೆಯನ್ನು ಬೆಳೆಸುವುದರಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಬಹಳಷ್ಟಿದೆ. ವಿದ್ಯಾರ್ಥಿಗಳೇ, ನಾವು ಆಲ್ರೆಡಿ ಪಾರ್ಟ್ 1, 2, 3, 4 ಅಂಥೇಳಿ 4 MCQ ಸೀರೀಸ್ಗಳನ್ನು ಮಾಡಿದ್ದೀವಿ. ಕೊನೆಯ ಕ್ಷಣದಲ್ಲಿ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡಬೇಕಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಲ್ಲ ಚಾಪ್ಟರ್ಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡೋದು ಅತಿ ಕಷ್ಟಕರವಾದ ಕೆಲಸ. ಯಾಕಂತಂದರೆ ಒಂದೊಂದು ಚಾಪ್ಟರ್ಗೆ 2-3 ಗಂಟೆಗಳ ಕಾಲ ವಿಶ್ಲೇಷಣೆ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಪಠ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ರಿ. ಪ್ರತಿಯೊಂದು ಕಾನ್ಸೆಪ್ಟನ್ನು ಈಗ ನಾವು ನೋಡ್ತಾ ಇದ್ದೀವಿ. ಜಸ್ಟಿಸ್ ಅಂತ ಬಂತು ಅಂದರೆ, ನ್ಯಾಯ ಅಂತ ಬಂತಂದರೆ ನ್ಯಾಯದಲ್ಲಿ ವಿಧಗಳಿದ್ದಾವೆ. ಲೀಗಲ್, ಪೊಲಿಟಿಕಲ್, ಸೋಷಿಯಲ್, ಎಕನಾಮಿಕ್ ಜಸ್ಟಿಸ್ ಅಂತ ಬರ್ತದೆ. ಈ ಥರದ ವಿವಿಧ ಕಾನ್ಸೆಪ್ಟ್ಸ್ಗಳನ್ನು ಸಪ್ರೇಟಾಗಿ ಅವುಗಳ ಕಾನ್ಸೆಪ್ಟ್ ಅಂದರೆ ಮೂಲ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಡ್ರಿ. ಅಂದರೆ ನಿಮಗೆ ಪ್ರಶ್ನೆಗಳು ಹೇಗೆ ಬರ್ಬೋದು ಅಂತಂದರೆ, ನಾವು ಜನರಲ್ ಕ್ವಶನ್ಸ್ ಬರ್ಬೋದು ಅಂತ ಹೇಳ್ತಾ ಇದ್ವಿ. ಅಂದರೆ ನ್ಯಾಯ ಎಂದರೆ ಹೀಗೆ ಬರ್ಬೋದು, ಅಥವಾ ಕೆಲವೊಂದು MCQ ಯಾವ ಥರ ಬರ್ತಾ ಇದ್ದಾವೆ ಅಥೆಂಟಿಕ್ ಪ್ರಶ್ನೆಗಳನ್ನು ಆಲ್ರೆಡಿ ನಿಮಗೆ ನಾನು ನಮ್ಮ ಚಾನಲಲ್ಲಿ ನಮ್ಮ ವಿಡಿಯೋಗಳನ್ನು ಮಾಡಿಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ನನಗೂ ಕೂಡ ಗೊಂದಲ ಇದೆ. ಯಾಕಂತಂದರೆ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಬರ್ತದೆ ಅನ್ನೋದನ್ನು ನಾನು ಕಾದು ನೋಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯ ಅಂಕಗಳನ್ನು ಬರಲಿ ಅಂತ ಹೇಳ್ತಾ, ವಿಡಿಯೋಗಳನ್ನು ನೋಡಿಕೊಳ್ಳಿ, ಅಧ್ಯಯನವನ್ನು ಮಾಡಿಕೊಳ್ಳ್ರಿ, ಸಿಲೆಬಸ್ ವೈಸ್ ನೀವು ಅರ್ಥ ಮಾಡಿಕೊಳ್ರಿ, ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಳ್ರಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು. ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್.